ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ದೀಪಕ್ಸ್ ಕಿಚನಲ್ಲಿ ನಿಮ್ಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಈ ವಾರ ನಮ್ಮ ಕರ್ನಾಟಕದಲ್ಲಿ, ಅದುವೇ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಆಗಿರ್ತಕ್ಕಂಥ ಈ ಒಂದು ಶೇಂಗಾ ಚಟ್ನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇನ್ನು ಯಾವುದೇ ತಡ ಮಾಡ್ತೀರಾ ನೋಡೋಣ, ನಡೀರಿ. ವೆಯ್ಟ್, ನೀವು ಇದುವರೆಗೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಇರೋದನ್ನ ಟಚ್ ಮಾಡಿ ನೋಟಿಫಿಕೇಶನ್ಸ್ನ ಆಲ್ ಇನ್ ಮಾಡ್ಕೊಳ್ಳಿ. ಆಗ್ತಾನೆ ನಾವು ಯಾವ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಅದರೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಇನ್ನು ಯಾವುದೇ ತಡ ಮಾಡಿದಿರಾ ನಡೀರಿ, ಈ ಒಂದು ಶೇಂಗಾ ಚಟ್ನಿ ಪುಡಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ನೋಡಿ ಸ್ನೇಹಿತರೆ, ಈಗ ಈ ನಮ್ಮ ಕರ್ನಾಟಕದ ಫೇಮಸ್ ಆಗಿರ್ತಕ್ಕಂಥ ಈ ಒಂದು ಶೇಂಗಾ ಚಟ್ನಿ ಪುಡಿ ಯಾವ ರೀತಿ ಮಾಡಬೇಕು ಅನ್ನೋದು ನೋಡೋಣ. ಸೊ ಹಾಗಾಗಿ ನಾನಿಲ್ಲಿ ಇದಕ್ಕೆ ಈ ಲೋಟದಲ್ಲಿ 2 ಪಾವು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಒಂದು 500 ಗ್ರಾಮ್ಸ್, ಒಂದು ಅರ್ಧ kg ಅಷ್ಟು ಒಳ್ಳೆ ಕ್ವಾಲಿಟಿಯ ಈ ಒಂದು ಶೇಂಗಾ ತೊಗೊಂಡಿದ್ದೀನಿ ಅಥವಾ ಕಡಲೆ ಬೀಜ ತೊಗೊಂಡಿದ್ದೀನಿ. ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನಕಾಯಿ, ನಾನಿಲ್ಲಿ ಅರೌಂಡ್ ಒಂದು 20 ರಿಂದ 25 ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬಹುದು. 1 ಕಪ್ನಷ್ಟು ಒಣ ಕೊಬ್ಬರಿ, ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು, 2 ಗಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಹಿಂಗು. ನೋಡಿ, ಈಗ ಇಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ನಾವು ಈ ಒಂದು ಶೇಂಗಾ ಅಥವಾ ಈ ಕಡಲೆ ಬೀಜನೆಲ್ಲವೇ ಇದರಲ್ಲಿ ಹಾಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಇದನ್ನು ಹುರಿಬೇಕಾಗತ್ತೆ. ಒಳ್ಳೆ ಕೆಂಬಣ್ಣಕ್ಕೆ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಹುರಿಬೇಕಾಗತ್ತೆ. ನೋಡಿ, ಈಗ ಈ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ಇಷ್ಟು ಮಟ್ಟಕ್ಕೆ ಆಗಬೇಕು. ನೋಡಿ, ಇದ್ರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆ ಎಲ್ಲ ಚೆನ್ನಾಗಿ ಈಸಿಯಾಗಿ ಹೋಗ್ಬಿಡ್ಬೇಕು. ಅಲ್ಲಿವರೆಗೂ ಆದರೆ ಇದಾಗಿದೆ ಅಂತ ಅರ್ಥ. ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಇದೆಲ್ಲ ಚೆನ್ನಾಗಿ ತಣ್ಣಗಾಗಲಿ. ತಣ್ಣಗಾದ ನಂತರ ಇದನ್ನು ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ. ನೋಡಿ, ಈಗ ಇದೇ ಬಿಸಿಯಾಗಿರ್ತಕ್ಕಂಥ ಪ್ಯಾನಲ್ಲಿ ನಾ ಈ ಮೆಣಸಿನ್ಕಾಯಿನ ಹಾಕ್ಕೊಳ್ತೇನೆ. ಇದಕ್ಕೆ ಜಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಿಂಗೆ ಸ್ಪ್ಲಾಶ್ ಮಾಡ್ತೀನಿ. ಸೊ ಈಗ ಇದನ್ನು ಸಹ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ತೇನೆ. ನೋಡಿ, ಇದು ಸಹ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಈಗ ಇದನ್ನು ಸಹ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ. ಇದನ್ನು ಸಹ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಮತ್ತು ಈಗ ಇದರಲ್ಲೇ ನಾವು ಆಗಲೇ ಏನು ಈ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ, ಈ ಬೆಳ್ಳುಳ್ಳಿನ ಸಹ ಹಾಕ್ಕೊಳ್ತೇನೆ. ಹಾಗೆ ಒಂದು ನಿಂಬೆ ಹಣ್ಣು ಗಾತ್ರದ ಈ ಹುಣಸೆ ಹಣ್ಣು ಏನು ತೊಗೊಂಡಿದ್ವಿ, ಈ ಹುಣಸೆ ಹಣ್ಣನ್ನು ಸಹ ಹಾಕ್ಕೊಳ್ತೇನೆ. 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನು ಸಹ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಇದನ್ನು ರೋಸ್ಟ್ ಮಾಡೋಣ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಫ್ಲೇಮ್ನ ಆಫ್ ಮಾಡೋಣ. ಸೊ ಇದನ್ನು ಸಹ ಒಂದು ಪ್ಲೇಟಲ್ಲಿ ತಗೊಂಡ್ಬಿಟ್ಟು ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ನೋಡಿ, ಈಗ ಈ ಕಡಲೆ ಬೀಜ ಎಲ್ಲ ಈಗ ಚೆನ್ನಾಗಿ ಹುರಿದಿದ್ದಾಗಿದೆ. ಇದನ್ನು ನಾನು ಚೆನ್ನಾಗಿ ಹೊಟ್ಟನ್ನೆಲ್ಲ ತೆಗೆದ್ಬಿಟ್ಟು ಈಗ ಇಟ್ಕೊಂಡಿದ್ದೀನಿ. ಅದೇ ರೀತಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಈ ಹುಣಸೆ ಹಣ್ಣನ್ನು ಸಹ ಚೆನ್ನಾಗಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಸೊ ಈಗೇನು ಮಾಡೋಣ ಅಂತ ಹೇಳಿದ್ರೆ, ನೋಡಿ, ಇವಾಗ ಇದೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಈ ತಣ್ಣಗಾಗಿರ್ತಕ್ಕಂಥ ಈ ಒಂದು ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಈ ಒಂದು ಹುಣಸೆ ಹಣ್ಣನ್ನು ಹಾಕೊಳ್ಳೋಣ. ಇದರಲ್ಲಿ ಈ ಒಣಕೊಬ್ಬರಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗನ್ನು ಸಹ ಹಾಕ್ಕೊಳ್ತೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿಬಿಟ್ಟು ಇದನ್ನು ಒಂದು ಒಳ್ಳೆ ಫೈನ್ ಪೌಡರ್ ಆಗಿ ಮಾಡ್ಕೊಂಡು ಬರುವ. ನೋಡಿ, ಈಗ ಈ ಒಂದು ಪೌಡರು ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ನಮಗೆ. ಇಲ್ಲಿ ನಾನೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಎಲ್ಲ ಒಂದು ಮಸಾಲಾ ಪೇಸ್ಟ್ನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಮಸಾಲೆನ ನೀವು ಮಿಕ್ಸ್ ಮಾಡ್ಬೇಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಸಹ ಬೀಳಬಾರ್ದು. ಸ್ವಲ್ಪ ನೀರಿನ ಅಂಶ ಏನಾದರೂ ತಾಗಿದ್ರೆ ಇದ್ರ ಶೆಲ್ಫ್ ಲೈಫ್ ಕಮ್ಮಿ ಆಗಿಬಿಡುತ್ತೆ. ಸೊ ಈಗ ಈ ಒಂದು ಮಿಕ್ಸಿ ಜಾರಲ್ಲೇ ಮತ್ತೆ ನಾನು ಈ ಹುರಿದಿರ್ತಕ್ಕಂಥ ಕಡಲೆ ಬೀಜನ ಹಾಕ್ಕೊಳ್ತೇನೆ. ಇದನ್ನು ಸಹ ಫೈನ್ ಕೋರ್ಸ್ ಪೌಡರ್ ಆಗಿ ಮಾಡ್ಕೊಂಡು ಬರುವ.
ನೋಡಿ ಈಗ ಈ ಒಂದು ಕಡಲೆ ಬೀಜ ಸಹ ಈ ಒಂದು ಹದಕ್ಕೆ ಪುಡಿ ಆಗಿದೆ. ನೋಡ್ತಿರ್ಬೋದು ಇದು ತುಂಬ ಫೈನ್ ಆಗೋ ಆಗಿಲ್ಲ, ತುಂಬ ಕೋರ್ಸ್ ಆಗೋ ಆಗಿಲ್ಲ, ಒಂದು ತಕ್ಕ ಮಟ್ಟಕ್ಕೆ ಮೀಡಿಯಮ್ ಆಗಿದೆ. ಸೊ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇವಾಗ ಈ ಒಂದು ಶೇಂಗಾ ಬೀಜದ ಪುಡಿ ಎಲ್ಲ ಮತ್ತೆ ಈ ಮಿಕ್ಸಿಂಗ್ ಬೌಲಲ್ಲಿ ಹಾಕೊಳ್ತಾ ಇದ್ದೇನೆ. ಸೊ ನಾವೀಗ ಏನು ಮಾಡಬೇಕಾಗತ್ತೆ, ಇದನ್ನೆಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈಗ ಈ ಒಂದು ಶೇಂಗಾ ಚಟ್ನಿ ಪುಡಿ ಅನ್ನೋದು ರೆಡಿ ಆಗಿದೆ. ಸೊ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ ನೀವು ಇಟ್ಬಿಟ್ಟು ಒಂದು 10 ರಿಂದ 15 ದಿನಗಳ ಕಾಲ ಅದೇ ರೀತಿ ನೀವು ಯೂಸ್ ಮಾಡ್ಬೋದು. ಇದನ್ನು ಯಾವುದ್ರ ಜೊತೆ ಬೇಕಾದ್ರೂ ನೀವು ಯೂಸ್ ಮಾಡಿ, ತುಂಬ ಅದ್ಭುತವಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭ ಮತ್ತು ಎಷ್ಟು ಅದ್ಭುತವಾಗಿದೆ ಈ ಒಂದು ಶೇಂಗಾ ಚಟ್ನಿ ಪುಡಿ ಮಾಡೋದು. ಇದಂತೂ ಧಾರವಾಡ, ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ತುಂಬಾ ಫೇಮಸ್ಸು. ನಾ ಹೇಳೋದಲ್ಲ, ನೀವು ಮಾಡಿ ನೋಡಿ. ಒಂದು ಇಡ್ಲಿ ಆಗಿರ್ಬೋದು, ರೊಟ್ಟಿ, ಸ್ವಲ್ಪ ತುಪ್ಪ, ಅನ್ನದ ಜೊತೆ ಎಲ್ಲ ಇದು ಕಲಿಸ್ಕೊಂಡು ತಿನ್ನು ನೋಡಿ. ಆಹಾ, ಅದ್ರ ಮಜಾನೇ ಬೇರೆ. ನಿಮಗೂ ಇಷ್ಟ ಆಯಿತಾ? ಹಾಗಾದರೆ ಖಂಡಿತವಾಗ್ಲೂ ಇದನ್ನು ನೀವು ಮಾಡಿ ಅದು ಯಾವ ರೀತಿ ಆಯಿತು ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಹಾಗಾದರೆ ನಾನು ಮುಂದಿನ ವಾರ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.